Hello guys, welcome back for Travel and Business vlog. As you know, last video was about racing pigeons. So I have received lots of calls from all over Karnataka and other states also. So people are requesting more about racing pigeons in Mangalore. And as you know, last time the pigeon has flown nearly 15 hours. So today I am going to cover 16-hour pigeon, and it's near to Kasaba Bengare. So right now we are on the way, and I have a special person with me, one of my childhood friend, and Mr. Diktesh is here. Hi. So he is also one of the pigeon lover, and here we go. So right now I reached the place where the person named Mr. Rafiq, and his pigeon has flown nearly 16 hours, and right now I am in this place. You can see is all these cages and training settings, all the stuff, and we will ask with him regarding to this, how he trained and how he made to fly pigeon 16 hours. Last time I have showed you the Tuckers group. The pigeon has flown nearly 15 hours. So today we have a person and a team. The pigeon has flown nearly 16 hours. So we will get I'll introduce the person, Mr. Rafiq, and their team, and even their sponsor also. And you can see here, very good place. It's a very good place. We have a PG guys team here, and Mr. Rafiq and Mr. Nawaz. And we will go with the comfortable language of Mr. Rafiq in Kannada. So ನಮಗೀಗ ತಿಳಿದು ಬಂದದೇನೆಂದರೆ, ನಾನು ಲಾಸ್ಟ್ ವೀಕ್ 2 weeks ಬ್ಯಾಕ್ಸ್ ಟಕ್ಕರ್ಸ್ ಫ್ರೆಂಡ್ಸ್ ಅವ್ರದ್ದು ಮಾಡಿದ್ದೆ, ಕುದ್ರೋಳಿ ಅವ್ರದ್ದು. ಅವರಿಂದ ಗೊತ್ತಾಯಿತು ನಿಮ್ಮ ಹತ್ರ 16 ಗಂಟೆ ನಿಮ್ಮದು ಲಾಸ್ಟ್ ಇಯರಲ್ಲಿ, ಅವ್ರದ್ದು 16-21 ನಿಮ್ಮದು ಅವ್ರದ್ದು ರೇಸ್ ಹಾಕಿದೆ ಅಂತ. ಸೊ 16-21 ನೀವು ಹೇಗೆ ಮಾಡಿದ್ರಿ, ಅಂದರೆ ಟ್ರೈನ್ ಹೇಗೆ ಮಾಡಿದ್ರಿ, ಅಂದರೆ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ನಮಗೆ, ನಮ್ಮ ವ್ಯೂವರ್ಸ್ ಅವರಿಗೆ ಯೂಟ್ಯೂಬಲ್ಲಿ? ನಾವು ಫಸ್ಟಿಗೆ ಮಧ್ಯಾಹ್ನದಿಂದ ರಾತ್ರಿ 12 ಗಂಟೆವರೆಗೆ ಆರಿಸ್ತಾ ಇದ್ವಿ. ಓಕೆ. ಅದರ ನಂತರ 11 ಗಂಟೆ, 11 ಗಂಟೆ, 11 ಗಂಟೆಯಿಂದ 12 ಗಂಟೆವರೆಗೆ, ಓಕೆ, ಮತ್ತು 10 ಗಂಟೆಯಿಂದ 12 ಗಂಟೆವರೆಗೆ. ಹೀಗೆ ಟೈಮ್ ಮುಂದೆ ಮುಂದೆ ಕೊಂಡೋಗಿ ಹಿಂದೆ ಬಂದು ಹಿಂದೆ ಅಂದರೆ ಟೈಮಿಂಗ್ಸ್ ರೀಚ್ ಆಗೋದು 12 o'clockಗೆ. ಓಕೆ. ನಾವು ಬಿಡುವಾಗ ಮೊದಲು 12 ಗಂಟೆಗೆ ಬಿಡ್ತಿದ್ವು. ಓಕೆ. ಅದರ ನಂತರ 11 ಗಂಟೆಗೆ. ಓಕೆ. 2 ದಿವಸಕ್ಕೆ ಒಂದು ಬಿಟ್ಟು ಹಾಗೆ ಇದು ಮಾಡಿ ರೆಸ್ಟ್ ಇದೆ ಇದಕ್ಕೆ. ಓಕೆ. ಹೀಗೆ ಕಂಟಿನ್ಯೂ ಮಾಡಿ 7 ಗಂಟೆ ಬಿಟ್ಟರು. 7 ಗಂಟೆ ಬಿಟ್ಟರು. ಟೂರ್ನಮೆಂಟಿಗೆ ನಾವು 7 ಗಂಟೆಗೆ ಬಿಟ್ಟಿದ್ವಿ. 7 ಗಂಟೆ ಬಿಟ್ಟರು ಲಾಸ್ಟ್ ಇಯರ್. ಸೊ ಮತ್ತೆ ಅದನ್ನು ಫಾರ್ ಎಕ್ಸಾಂಪಲ್ ಅದು ಎಷ್ಟು ವರ್ಷ ಆಗಿದೆ ಈಗ 16 ಗಂಟೆ? ಅದು ಅಂದರೆ ಮೊದಲು ಓಲ್ಡ್ ಬ್ಲಡ್ ಲೈನ್ ಅಲ್ಲ, ಹೊಸ ನ್ಯೂ ಬ್ಲಡ್ ಲೈನ್ ಅಂದರೆ ಮರಿ. ಈಗ ಅದರದ್ದು ಅಂದರೆ ನಿಮ್ದು ಈಗ ಮೊದಲು ಇದಕ್ಕಿಂತ ಮುಂಚೆ ಯಾವುದು ರೆಕಾರ್ಡ್ ಇದೆ? 16 ಗಂಟೆ ಬಿಟ್ಟು ಬೇರೆ ಯಾವುದು ರೆಕಾರ್ಡ್? 13 ಗಂಟೆ. ಅದು ಸೇಮಾ ಅಲ್ಲ? ಈಗ ಇದು ಬೇರೆ. ಓಕೆ. ಅದಕ್ಕೆ ಏನಾದರೂ ಹೆಸರು ಇದೆಯಾ? ಈಗ ನೀವು 16 ಗಂಟೆ ಅದರದ್ದು ಬ್ರೀಡಿಂಗ್ ಹೇಳ್ತಾರೆ, ತುಂಬ ಇದೆ, ಮದ್ರಾಸಿ ಹೇಳ್ತಾರೆ. ಅದರಲ್ಲಿ ನಿಮ್ದು ಯಾವುದು ಇದ್ರೆ ಈಗ ಇರೋದು ನಿಮ್ಮದು ಬ್ರೀಡ್? ಒಂದು ಪಾರಿವಾಳದಲ್ಲಿ ಫಸ್ಟಿಗೆ ಪಾರಿವಾಳದಲ್ಲಿ 2 ವಿಧ ಪಾರಿವಾಳ ಇದೆ. ಓಕೆ. ಒಂದು ಜಂಗ್ಲಿ ಪಾರಿವಾಳ, ಓಕೆ, ಮತ್ತೊಂದು ಡೊಮೆಸ್ಟಿಕ್ ಪಾರಿವಾಳ. ಈ ಡೊಮೆಸ್ಟಿಕ್ ಪಾರಿವಾಳವನ್ನು ಹೆಚ್ಚಾಗಿ ನಾವು ಮನೆಯಲ್ಲಿ ಸಾಕ್ತೇವೆ. ಓಕೆ. ಮನೆಯಲ್ಲಿ ಸಾಕುವಾಗ ಆ ಡೊಮೆಸ್ಟಿಕ್ ಪಾರಿವಾಳದಲ್ಲಿ 5 ಪಂಗಡ ಇದೆ. ಓಕೆ. ಒಂದಕ್ಕೆ ಹೇಳ್ತಾರೆ ನಾವು ಫ್ಯಾನ್ಸಿ ಪಿಜನ್ಸ್. ಹೌದು, ಫ್ಯಾನ್ಸಿ ಪಿಜನ್ಸ್. ಅದರ ಬಾಲ ಎಲ್ಲ ಬಿಚ್ಚಿ ಫ್ಯಾಂಟೈಲ್ ಅಂತ ಹೇಳ್ತಾರೆ, ಶಾರ್ಟ್ ಫೇಸ್ ಹೇಳ್ತಾರೆ. ಒಂದು ಅದಾಗಿದೆ. ಸೆಕೆಂಡ್ ನಮ್ದು ಹೈ ಫ್ಲೈಯರ್. ಓಕೆ. ಹೈ ಫ್ಲೈಯರ್ ಅಂತ ಮೇಲೆಗೆ ಹಾರುವಂತ. ಮೂರನೇದು ನಮ್ಮದು ಹೋಮರ್. ಅದು ರೇಸ್ 1000 ಕಿಲೋಮೀಟರ್ಸ್, 2000 ಕಿಲೋಮೀಟರ್ಸ್. ಅದಕ್ಕೆ ಹೋಮರ್ ಅಂತ ಹೇಳ್ತಾರೆ. ಹೋಮರ್ ನಂತರ ಇನ್ನೊಂದು ಪಂಗಡ ಇದೆ ಟಂಬ್ಲರ್.
ಟಮ್ಲರ್ ಅಂತ ಹೇಳಿದ್ರೆ ಅದು ಪಲ್ಟಿ ಹೊಡಿತದೆ, ಅದು ಪಲ್ಟಿ ಹೊಡೆದುಕೊಂಡು ಮೇಲೆ ಹೋಗ್ತದೆ, ಪಲ್ಟಿ ಹೊಡೆದುಕೊಂಡು ಕೆಳಗೆ ಬರುತ್ತೆ. ಅದರ ನಂತರ ಇನ್ನೊಂದು ಇದೆ ರೋಲರ್, ಗ್ರೌಂಡ್ ರೋಲರ್ ಅಂತ ಹೇಳ್ತಾರೆ. ಅದು ಗ್ರೌಂಡ್ ಅಲ್ಲಿ ಅದು ಗ್ರೌಂಡ್ ಅಲ್ಲಿ ಪಲ್ಟಿ ಹೊಡಿತದೆ. ಸೊ ಅದರಲ್ಲಿ 5 ಪಂಗಡ ಇದೆ. ಸೊ ಜಾಸ್ತಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೈ ಫ್ಲೈಯರ್ಸ್ ಅನ್ನು ಲೈಕ್ ಮಾಡ್ತೇವೆ. ಮೈಸೂರು, ಬ್ಯಾಂಗ್ಳೂರು ಈ ಕಡೆ ಹೋದ್ರೆ ಅವರು ಟಮ್ಲರ್ಸ್ ಲೈಕ್ ಮಾಡ್ತಾರೆ. ಈವನ್ ನೀವು ನಾರ್ತ್ ಗೆ ಹೋದ್ರೆ ಅವರು ರೋಲರ್ ಅನ್ನು ಲೈಕ್ ಮಾಡ್ತಾರೆ. ಇನ್ನು ನೀವು ಔಟ್ ಆಫ್ ಕಂಟ್ರಿ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ಗೆ, UK, USA ಅದಕ್ಕೆಲ್ಲ ಹೋದ್ರೆ ಅವರು ಇದಕ್ಕೆ ಯಾವುದು ಹೋಮರ್ ಅನ್ನು ಯೂಸ್ ಮಾಡ್ತಾರೆ ರೇಸಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಜನಸಾಮಾನ್ಯರು ಯೂಸ್ ಮಾಡುವಂತಹದ್ದು ಹೈ ಫ್ಲೈಯರ್ಸ್. ಸೊ ಹೈ ಫ್ಲೈಯರ್ಸ್ ಅಲ್ಲಿ ನಾವು 10-20 ವರ್ಷ ಮೊದಲು ಹೋದ್ರೆ ಈ ಲೈಟಿಂಗ್ ಸಿಸ್ಟಮ್ ಅನ್ನು ಯಾರು ಯೂಸ್ ಮಾಡ್ತಿರ್ಲಿಲ್ಲ. ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 8-9 ಗಂಟೆ ಹಾರಿದ್ರೆ ಅದೊಂದು ದೊಡ್ಡ ವಿಚಾರ ಆಗ್ತಿತ್ತು. ಆಮೇಲೆ ನಮ್ಮ ಸೌತ್ ಕೇಂದ್ರದವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಚೆನ್ನೈಗೆ ಫಸ್ಟಿಗೆ ಹೋದರು, ಕ್ಯಾಲಿಕಟ್ನಿಂದ ಹೋದರು, ಆಮೇಲೆ ಚೆನ್ನೈಗೆ, ಪಾಲಕ್ಕಾಡಿಗೆ, ಆ ಕಡೆಯಿಂದ ಹೋಗಿ ಒಳ್ಳೆ ಪಾರಿವಾಳವನ್ನು ನೋಡಿ ಅದನ್ನು ತಗೊಂಡು ಇಲ್ಲಿ ಬಂದು ಪಾರಿವಾಳ ಹಾರಿಸಿದ ನಂತರ ಸ್ವಲ್ಪ ನಮಗೆ ಏನು ಅದರಲ್ಲಿ ಟೈಮಿಂಗ್ ಒಳ್ಳೆ ಸಿಕ್ಕುವಾಗ ಅದನ್ನು ಇಂಪ್ರೂವ್ ಹೇಗೆ ಮಾಡೋದು ಅಂತ ನಾವೆಲ್ಲ ಆಲೋಚನೆ ಮಾಡಿದೆವು. ಈಗ ಮ್ಯಾಕ್ಸಿಮಮ್ ರಫೀಕ್ ಅನ್ನ ನೋಡಿ ಅವರೇನು ಮಾಡಿದ್ರೆ ಒಂದು ರೆಕಾರ್ಡ್ ಟೈಮ್ ಇತ್ತು, ಆವಾಗ 15 ಗಂಟೆ ಅಂತ ಇತ್ತು. ಅದನ್ನು ಹೇಗೆ ಬೀಟ್ ಮಾಡೋದು? ಯೂಶುವಲಿ ಪಾರಿವಾಳ ಹಾರಿಸುವವರು ಬೆಳಿಗ್ಗೆ 7 ಗಂಟೆಯಿಂದ ಅದು ಹಾರ್ಲಿಕ್ಕೆ ಬಿಡುವಂತ ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ 7 ಗಂಟೆಗೆ ಬಿಡ್ತಿದ್ರು. 7 ಗಂಟೆಗೆ ಬಿಟ್ಟರೆ 8 ಗಂಟೆ ಒಳಗೆ ಪಾರಿವಾಳ ಕೂತ್ಕೊಳ್ತಿತ್ತು. ಆವಾಗ ನಮಗೆ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆ ಹೇಳಿದ್ರೆ ನಮಗೆ 12 ಗಂಟೆ ಮಾತ್ರ ಸಿಕ್ತಿತ್ತು. ಅದನ್ನು ಹೇಗೆ ಇಂಪ್ರೂವ್ ಮಾಡೋದು? ನಾವೆಲ್ಲ ಕೂತ್ಕೊಂಡು ಆಲೋಚನೆ ಮಾಡಿ ಲೈಟಿಂಗ್ ಸಿಸ್ಟಮ್ ಅನ್ನು ಜಾಸ್ತಿ ಮಾಡುವ. ಹಾಗೆ ಕೆಲವರು ಫೋಕಸ್, ಎಲೋಜೆನ್ಸಿ ಎಲ್ಲ ಯೂಸ್ ಮಾಡಿ ಅದನ್ನು ಸ್ವಲ್ಪ ಮಧ್ಯಾಹ್ನ 12 ಗಂಟೆಗೆ ಬಿಟ್ಟು ರಾತ್ರಿವರೆಗೆ ಹಾರಿಸಿದ್ರು. ಆಮೇಲೆ ಮಧ್ಯಾಹ್ನ 12 ಗಂಟೆಯಿಂದ ಮತ್ತೆ ಸಂಜೆ 4 ಗಂಟೆಗೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 4 ಗಂಟೆಯಿಂದ ಮತ್ತೆ ಸಂಜೆ 7 ಗಂಟೆಗೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 7 ಗಂಟೆಯಿಂದ ಮ್ಯಾಕ್ಸಿಮಮ್ ಈಗ 10 ಗಂಟೆಗೆ ಬಿಟ್ಟು ಬೆಳಿಗ್ಗೆವರೆಗೆ ಹಾರಿಸುವಂತ ಪರಿಸ್ಥಿತಿ ಬಂತೀಗ. ಸೊ ಟೈಮ್ ಜಾಸ್ತಿ ಆಗ್ತಾ ಬಂತು. ಸೊ ಆವಾಗ ಅದಕ್ಕೆ ಬರೇ ನಾವು ಈ ಕಡಲೆ, ರಾಗಿ ಅದು ಸಾಕಾಗೋದಿಲ್ಲ ಅಂತ ಎಲ್ಲರ ಒಂದು ಅಭಿಪ್ರಾಯ ಇದೆ. ಇನ್ನೇನು ಕೊಡ್ಬೇಕು ಅದಕ್ಕೆ? ಫುಡ್ ಅಲ್ಲಿ ನಮಗೆ ಎನರ್ಜಿಗೆ ಬೇಕಾಗಿ ನಾವು ಬಾದಾಮ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಾದಾಮ್ ಅಂತ ಹೇಳಿದ್ರೆ ನಾವು ಒಂದು 6-7 ಗಂಟೆ ಹಾರಿದ ಪಾರಿವಾಳಕ್ಕೆ ಮಾತ್ರ ಬಾದಾಮ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಇಂಪ್ರೂವ್ಮೆಂಟ್ ಸಿಕ್ಕಿತು. ಒಂದು ಪಾರಿವಾಳಕ್ಕೆ ದ್ರಾಕ್ಷಿ, ಅದಕ್ಕೆ ಬಾಯಾರಿಕೆ ಆಗದಾಗೆ ದ್ರಾಕ್ಷಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಒಣ ದ್ರಾಕ್ಷಿ. ಸೊ ಅದರಲ್ಲಿ ನಮ್ಗೆ ಇಂಪ್ರೂವ್ಮೆಂಟ್ ಸಿಕ್ಕಿತು. ಒಂದು ಪಾರಿವಾಳಕ್ಕೆ ನಾವು 20-25 ಬಾದಾಮ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅದು ಹೆಫ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಅದರ ವಿಂಗ್ಸ್ ಕೂಡ ಒಳ್ಳೆ ಸಾಲಿಡ್ ಆಯಿತು. ಹಾಗೆ ನಮಗೆ ಟೈಮ್ ಸಿಕ್ಕಿತ್ತು. ಅದರಿಂದ ಇವರು ಸಕ್ಸಸ್ ಆದರು. 16.21 ಮಿನಿಟ್ಸ್ ಹಾರಿಸಿ ಲಾಸ್ಟ್ ಇಯರ್ ಇವರು ಸಕ್ಸಸ್ ಆದರು. ಅದೇ ತರ ಇನ್ನೂ ಸಹ ನಾವು ಟೈಮ್ ಇದ್ದು ಮತ್ತೆ ಸಿಕ್ರದಿಂದ ಇನ್ನೊಂದು ವಿಷಯ ಈಗ ಹೇಳ್ತಾರೆ ಬೆಳಿಗ್ಗೆಯಿಂದ 16 ಗಂಟೆ 17 ಗಂಟೆ, ಕೆಲವರು 24 ಗಂಟೆ 40 ಗಂಟೆ ಹೇಳ್ತಾರೆ. ಅಂದರೆ ನಾನು ನೋಡಿಲ್ಲ. ಆದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಬಂದು ನೋಡ್ತಿದ್ದೇನೆ 16 ಗಂಟೆ, ನಾನು ನೋಡಿದ ಮೇಲೆ ನಂಬ್ತೇನೆ. ಇನ್ನೊಂದು ವಿಷಯ ಏನಂದರೆ ಈಗ 16 ಗಂಟೆ ಹಾರೋದು ಅಂತ ಹೇಳ್ತಾರೆ. ಈಗ 16 ಗಂಟೆ ಹಾರುವಾಗ ಮಾರ್ನಿಂಗ್ ಟು ಲೇಟ್ ನೈಟ್ಸ್ ಈಗ ನೀವು ಟ್ರೈನಿಂಗ್ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಳೆ ಬರುವಾಗ ಅದು ಹೈ ಮಳೆ ಬಂದರೆ ಅದಕ್ಕೆ ಡೆಫಿನೆಟ್ಲಿ ಅದರ ಎನರ್ಜಿ ಹೋಗೋದಿಲ್ಲ. ಓಕೆ, ಈಗ ನಾನು ಹೇಳಬೇಕಾದ್ರೆ ನಾವು ಪಾರಿವಾಳವನ್ನು ಮಗುವಿನ ಹಾಗೆ ಅದೇ ನೀವು ಮಕ್ಕಳಾಗಿ ನೋಡಿದ್ರೆ ಅದರ ವಿಂಗ್ಸ್ ನ ಮೇಲೆ ಒಂದು ಪೌಡರ್ ಕೋಟಿಂಗ್ ಇದೆ. ಅದು ನಾರ್ಮಲ್ ಆಗಿ ಎಲ್ಲಾ ಪಿಜಿನ್ಸ್ ನ ಮೇಲೆ ಇರ್ತದೆ. ಅದು ಹೋಗದ ಹಾಗೆ ನಾವು ಪಾರಿವಾಳವನ್ನು ಗಡಿ ಹಿಡಿಬಾರ್ದು. ಹಾಗೆ ಅದನ್ನು ಸ್ಮೂತ್ ಆಗಿ ನಾವು ನೋಡಬೇಕು. ಮತ್ತೆ ಅದಕ್ಕೆ ಪಿಂಕಿ ಅಂತ ಒಂದು ಆಯಿಂಟ್ಮೆಂಟ್ ಉಂಟು. ಈಗ ಹೆಚ್ಚಿನವರು ನಮ್ಮ ಜಿಲ್ಲೆಯಲ್ಲಿ ಯೂಸ್ ಮಾಡ್ತಾರೆ. ಆ ಪಿಂಕಿಯಲ್ಲಿ ನಾವು ಈಗ ಟೂರ್ನಮೆಂಟ್ ಮೊದಲು 1 ತಿಂಗಳ ಮೊದಲು ಪಿಂಕಿಯಲ್ಲಿ ಮುಳುಗಿಸಿ ಪಾರಿವಾಳದ ಮೇಲೆ ಒಂದು ಶೈನಿಂಗ್ ಕೋಟಿಂಗ್, ರಬ್ಬರ್ ಕೋಟಿಂಗ್ ಹಾಗೆ ಒಂದು ಒಳ್ಳೆ ಕೋಟಿಂಗ್ ಬರ್ತದೆ. ಮಳೆ ಬಿದ್ದರೆ ಕೂಡ ಒಂದು ಡ್ರಾಪ್ ಕೂಡ ಅದರ ಮೇಲೆ ಇರುವುದಿಲ್ಲ. ಹಾಗೆ ಪಾರಿವಾಳಕ್ಕೆ ಎಷ್ಟು ಗಾಳಿ ಬಂದ್ರೆ ಕೂಡ ಮತ್ತೆ ವಿಂಗ್ಸಿನ ಒಳಗಿಂದ ಗಾಳಿ ಪಾಸ್ ಆಗ್ಲಿಕ್ಕೆ ಅದರ ಸಪೋರ್ಟರ್ ವಿಂಗ್ಸ್ ಇದೆ. ಮೇನ್ ವಿಂಗ್ಸ್ ನ ಕೆಳಗೆ ಸಪೋರ್ಟರ್ ವಿಂಗ್ಸ್ ಅಂತ ಇದೆ. ಅದು ಕ್ಲೋಸ್ ಮಾಡ್ತದೆ ಪಾರಿವಾಳವನ್ನು, ಈ ಗಾಳಿಯನ್ನು ಪಾಸ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಸೊ ಪಾರಿವಾಳಕ್ಕೆ ಹಾರಲಿಕ್ಕೆ ಒಳ್ಳೆ ಇದು ಇರ್ತದೆ. ಮತ್ತೆ ಮಳೆಗಾಲ ಟೈಮಲ್ಲಿ ರಫೀಕ್ ಅವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಪಾರಿವಾಳವನ್ನು ಜಾಸ್ತಿಯಾಗಿ ನೆಟ್ಟಿನ ಮೇಲೆ ಹಾಕಿರ್ತಾರೆ. ನೆಟ್ನ ಒಳಗೆ ನೆಟ್ನ ಒಳಗೆ ಹಾಕಿರ್ತಾರೆ. ಮಳೆ ಬಂದು ಉಂಟಲ್ಲ ಅದಕ್ಕೆ ಮಳೆ ಏನು, ಗಾಳಿ ಏನು, ಬಿಸಿಲು ಏನು ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಒಳ್ಳೆ ಮೆಮೊರಿ ಪವರ್ ಇದೆ. ಇಂಟೆಲಿಜೆಂಟ್ ಬರ್ಡ್ ಅಂತ ಹೇಳ್ತಾರೆ. ಆವಾಗ ಅದಕ್ಕೆ ಟ್ರೈನಿಂಗ್ ಹಾಗೆ ಮಾಡಿ ಮಳೆಯಲ್ಲಿ ಸಹ ಅದು ಹಾರುವಾಗೆ ಮಾಡ್ತಾರೆ. ಅದರ ಮಾತ್ರ ಮೇಲ್ನ ಆ ಕೋಟಿಂಗ್ ಹೋಗದಾಗೆ ನಾವು ಅದನ್ನು ಜಾಗ್ರತೆ ಮಾಡಬೇಕು. ಆವಾಗಲೇ ಪಾರಿವಾಳಕ್ಕೆ ಲೈಫ್
ಹಾರಲಿಕ್ಕೆ ಲೈಫ್ ಅದಕ್ಕೆ ವಿಂಗ್ಸ್ಗೆಲ್ಲ ಒಳ್ಳೆ power. ಮತ್ತೆ ಇನ್ನೊಂದು ಹೇಳ್ತಾರೆ, ಈಗ ಓಕೆ ಆಲ್ ವೆದರ್ಸ್ ನೀವು ಸೆಟ್ ಮಾಡ್ತೀರಾ ಟ್ರೈನಿಂಗ್ ಕೊಟ್ಟು. ಇನ್ನೊಂದು ಹೇಳ್ತಾರೆ ಏನಂದ್ರೆ, ಈಗ ಫ್ಯಾಲ್ಕಾನ್ಸ್, ಈಗ ಫಾರ್ ಎಕ್ಸಾಂಪಲ್ ಡೆಫಿನೆಟ್ಲಿ ಇಟ್ ಈಸ್ ಫ್ಯಾಲ್ಕಾನ್ಸ್ ಇಸ್ ದ ಕಿಂಗ್ ಆಫ್ ದ ಸ್ಕೈ ಹೇಳ್ತಾರೆ. ಸೊ ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ, ಕೆಳಗಿದ್ರೆ ಹಿಡಿದು ಓಡಿಸ್ಬೋದು. ಆಕಾಶದಲ್ಲಿ ಹಾರುವಾಗ ಅದಕ್ಕೆ ನೀವು ಟ್ರೈನಿಂಗ್ ಕೊಡ್ತೀರಾ ಅಲ್ಲ ಏನು, ಅಂದರೆ ಅದು ಸಪರೇಟ್ ಬ್ರೀಡ್ ಇದೆಯಾ, ಅದನ್ನು ತಪ್ಪಿಸುವುದು ಏನು ಹಾಗೇನಾದರೂ ಇದೆಯಾ? ಈ ಫಾಲ್ಕನ್ ಈ ಒಂದು ಪಾರಿವಾಳ, ಈಗ ಯಾವ ಬರ್ಡ್ಸ್ ಇದೆ ಅದರಲ್ಲಿ ನಾವು ಮನೆಗೆ ವಾಪಸ್ ಬರುವಂಥ ಬರ್ಡ್ಸ್ ಎರಡು ಮಾತ್ರ. ಓಕೆ, ನೀವು ಪ್ಯಾರೆಟನ್ನು ಸಾಕಿ ಅಥವಾ ಲವ್ ಬರ್ಡ್ಸನ್ನು ಸಾಕಿ ಅದಕ್ಕೆ ಬಾದಾಮ್ ಪಿಸ್ತಾ ಯಾವುದು ಕೊಡಿ, ಒಂದು ಸಲ ಗೂಡಿನ ಡೋರ್ ಓಪನ್ ಮಾಡಿದರೆ ಅದು ಹೊರಗೆ ಹೋದರೆ ಮತ್ತೆ ನಿಮಗೆ ರಿಟರ್ನ್ ಬರೋದಿಲ್ಲ. ಪಾರಿವಾಳ ಮತ್ತು ಈ ಫಾಲ್ಕನ್ ಎರಡು ವಸ್ತು ನಮಗೆ ವಾಪಸ್ ಬರುವಂಥದ್ದು. ಒಂದು ಪಾರಿವಾಳ, ಒಂದು ಅದರ ಎನಿಮಿ ಫಾಲ್ಕನ್. ಈ ಫಾಲ್ಕನ್ ಬರುವಾಗ ನಮ್ಮ ಪಾರಿವಾಳಗಳು ಉಂಟಲ್ಲ, ಫಾಲ್ಕನ್ ಅಷ್ಟೇ ಶಾರ್ಪ್ ಇರ್ತದೆ. ನಾವು ಹಾರಿಸಿ ಬಿಟ್ಟು ಫಾಲ್ಕನ್ ಅಷ್ಟೇ ಶಾರ್ಪ್ ಇರ್ತದೆ, ತಪ್ಪಿಸ್ತದೆ. ಶಕ್ತಿಶಾಲಿ ಅದು ಶಕ್ತಿಶಾಲಿ. ಅದು ಅದರ ಫುಡ್ ಅನ್ನು ಹುಡುಕಿಕೊಂಡು ಬರ್ತದೆ, ಅದನ್ನು ಅದು ಇದು ಮಾಡಿ ಕೊಂಡೋಗ್ತದೆ. ಆದ್ರೂ ಕೂಡ ನಮ್ಮ ಪಾರಿವಾಳ ತಪ್ಪಿಸ್ತದೆ ಅದರಿಂದ. ಸೊ ಅದು ಅದ ನ್ಯಾಚುರಲ್ ಆಗಿ ಅದಕ್ಕೆ ದೇವರು ಕೊಟ್ಟಂತ ಒಂದು ಹಾಗೆ. ಅಂದ್ರೆ ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಒಮ್ಮೆ ಪಾರಿವಾಳ ಹಾರಿಸಿ ಬಿದ್ದ ಮೇಲೆ ಲಕ್ ಏನ್ ಮಾಡ್ಲಿಕ್ಕೆ ಸಾಧ್ಯ. ಅದೇ ಹಾಗೆ. ಓಕೆ, ಅಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲದ್ರೆ ನಾವು ಟ್ರೈನಿಂಗ್ ಕೊಟ್ಟಿದ್ದೇವಲ್ಲ. ಓಕೆ, ಈಗ ಹೊಸ ಬಂದರೆ ಹೊಡೆದ್ರೆ ಏನಾಗ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ ಕೆಲವರು. ಈಗ ನಾವು ಇವತ್ತು ಬೆಳಿಗ್ಗೆ ಪಾರಿವಾಳ ಬಿಡ್ತೇವೆ, ಪಾರಿವಾಳ ಬಿಡುವಾಗ ಫಾಲ್ಕನ್ ಅದನ್ನು ಚೇಸ್ ಮಾಡಿ ಹಂಟ್ ಮಾಡಿದ್ರೆ ನಮ್ಗೆ ರೀಚಾನ್ಸ್ ಕೊಡ್ತಾರೆ. ಓಕೆ, ಸೆಕೆಂಡ್ ರೀಚಾನ್ಸ್ ಅಲ್ಲಿ ಇವನ್ ಹಂಟ್ ಮಾಡ್ಲಿ, ಅದನ್ನು ಬೆನ್ನಟ್ಲಿ, ನೋ ರೀಚಾನ್ಸ್. ಅವಾಗ ಅದು ದೇವರ ಮೇಲೆ ಬಿಟ್ಟದು, ಅದನ್ನು ಕೊಂಡೋದ್ರೆ ಅದು ಕೊಂಡೋಗ್ತದೆ, ನಮ್ಮಲ್ಲಿ ಬಂದ್ರೆ ಅದು ವಾಪಸ್ ಬರ್ತದೆ. ಹಾಗೆ ಮತ್ತೀಗ 16 ಗಂಟೆ ಹಾರಿದ್ದು ನಿಮ್ದೀಗ ಲ್ಯಾಂಡಿಂಗ್ ಸ್ಪಾಟ್ ಈಗ ಹೇಳ್ತಾರೆ 2-3 ಸ್ಪಾಟ್ ಕೊಡ್ತಾರೆ. ನಿಮ್ದು ಇದರಲ್ಲಿ ಯಾವುದು ಲ್ಯಾಂಡಿಂಗ್ ಸ್ಪಾಟ್ಸ್? ಆಕ್ಚುಲಿ ನಾರ್ಮಲ್ ಆಗಿ 100 ಫೀಟ್ ನಮ್ಮ ಇವತ್ತು ಡಾಬಾ ಇದೆಯಲ್ಲ, ಇದರ 100 ಫೀಟ್ ಸರೌಂಡಿಂಗ್ ಅಲ್ಲಿ ಅದು ಎಲ್ಲೂ ಲ್ಯಾಂಡ್ ಮಾಡಬಹುದು. 100 ಫೀಟ್ ನ ಹೊರಗಡೆ ಲ್ಯಾಂಡ್ ಮಾಡಿದ್ರೆ ಅದು ಝೀರೋ. ಸೊ ಇವರು ಈಗ ಈ ನೆಟ್ ಕಾಣ್ತದಲ್ಲ, ಈ ನೆಟ್ ನ ಮೇಲೆ ಇಲ್ಲೇ ಕೂತ್ಕೊಳ್ಬೇಕಂತ ಅವರು ಮರಿಗಳನ್ನೆಲ್ಲ ಇಲ್ಲಿಯೇ ಹಾಕಿರ್ತಾರೆ. ಈ ನೆಟ್ಟಲ್ಲಿ ಹಾಕಿರ್ತಾರೆ. ಸೊ ಆ ಮರಿಗಳು ಈ ನೆಟ್ಟನ್ನೇ ನೋಡ್ತಾ ಇರ್ತದೆ. ಆಮೇಲೆ ಅದನ್ನು ಹೊರಗೆ ಬಿಡುವ ಟೈಮಲ್ಲಿ ಮೆಲ್ಲ ತಂದು ಆ ನೆಟ್ಟಿನ ಮೇಲೆ ಕುತ್ಕೊಳ್ಳಿಸ್ತಾರೆ. ಒಂದು 2-3 ದಿವಸ ಕುತ್ಕೊಳ್ಳಿಸ್ತಾರೆ. ಅದಕ್ಕೇನು ಓಡಿಸುವುದಿಲ್ಲ, ಏನು ಮಾಡೋದಿಲ್ಲ. ಮತ್ತೆ ನೆಟ್ಟಿನಲ್ಲಿಂದ ಕೆಳಗಿನ ನೆಟ್ಟಿಗೆ ಹೋಗಿ ಅದಕ್ಕೆ ಪ್ರಾಕ್ಟೀಸ್ ಆಗಿ ಅದು ಲ್ಯಾಂಡ್ ಆಗುವಾಗ ಅದನ್ನೇ ನೋಡಿ ಅದಕ್ಕೆ ಲೈಟ್ಸ್ ಹಾಕ್ತಾರೆ. ಅದು ಮೇಲಿಂದ ಹಾರಿದ್ರೆ ಅದರ ದೃಷ್ಟಿ ನೆಟ್ಟಿನ ಮೇಲೆ ಇರ್ತದೆ. ಆಂಟೆನಾ ಹೇಳ್ತೇವೆ ನಾವು, ಇದರ ಮೇಲೇನೆ ಲ್ಯಾಂಡ್ ಮಾಡ್ತದೆ ಅದು. ಹಾಗೆ ನಾವು ಟ್ರೈನಿಂಗ್ ಕೊಡ್ತೇವೆ ಅದಕ್ಕೆ. ಈಗ ಇನ್ನೊಂದು ವಿಷಯ ಹೇಳಿದ್ದಾರೆ, ಈ ಟೈಮಲ್ಲಿ ಈಗ ರೀಸೆಂಟ್ಲಿ ಆಗಿ ಒಂದು 22 ಗಂಟೆ ಎಷ್ಟು ಹಾರಿತಂತ ನನಗೆ ಇನ್ಫಾರ್ಮೇಶನ್ ಸಿಕ್ತು. 19. ಸೊ ಅದರಲ್ಲಿ ಈಗ ಹೇಳುದು ನಾನು 22 ಗಂಟೆ ಅಂದ್ರೆ ಈಗ ನಿಮ್ದು ರೆಫ್ರಿ ಬರ್ತಾರೆ, ಅವ್ರು 22 ಗಂಟೆ ತನಕ ಅಲ್ಲೇ ಕುತ್ಕೊಂಡಿರ್ತಾರ. ಅವರು ಅಲ್ಲೇ ಇರ್ತಾರೆ. ರೆಫ್ರಿ ಊಟಕ್ಕೆ ಮಾತ್ರ ಅಲ್ಲಿಂದ ಒಬ್ಬನು ಹೋಗ್ಲಿಕ್ಕೆ. ಈಗ ಇದೊಂದು ಸ್ಪೋರ್ಟ್. ಬೇರೆ ಬೇರೆ ಸ್ಪೋರ್ಟ್ ಅಲ್ಲಿ ನಾವು ಈಗ ಕ್ರಿಕೆಟ್ ನೋಡಿದ್ರೆ 100 yards ನಲ್ಲಿ ರೆಫ್ರಿಗೆ ಕಾಣ್ತದೆ ಅಲ್ಲ. ಫುಟ್ಬಾಲ್ ಅಲ್ಲಿ 100 meters, ಇದು 113 yards ಆದ್ರೆ ಇದು 100 yards ಅಲ್ಲಿ ಫುಟ್ಬಾಲ್ ರೆಫ್ರಿ ನೋಡ್ತಾರೆ. ಬಟ್ ಪಾರಿವಾಳದ ರೆಫ್ರಿ ಹಿ ಕ್ಯಾನ್ ಜಡ್ಜ್ ಮೋರ್ ದನ್ 500 meters, 1000 meters. ಅದನ್ನು ಜಡ್ಜ್ ಮಾಡ್ತಾನೆ. ಈಗ ನಮ್ಮ ಬೆಂಗರೆ ಅಂತ ಈ ಸರೌಂಡಿಂಗ್ ಅಲ್ಲಿ ಎಲ್ಲರೂ ಪಾರಿವಾಳ ಹಾರಿಸುವಾಗ ರೆಫ್ರಿ ಎಷ್ಟು ಶಾರ್ಪ್ ಆಗಿರ್ತಾನಂತ ಹೇಳಿದ್ರೆ, ಇವರ ಪಾರಿವಾಳವನ್ನು ಬೆಳಗ್ಗೆ ಬಿಡುವಾಗ ನೋಡಿರ್ತಾನ ಅದು ಯಾವ ಕಲರ್ ಇದೆ, ಹೇಗೆ ಇದೆ ಅಂತ. ಆ 500 meters, 1000 meters ಅಲ್ಲಿ ಅವ ನೋಡ್ತಾನೆ, ಜಡ್ಜ್ ಮಾಡ್ತಾನೆ, ಇವರ ಪಾರಿವಾಳ ಇದೆ. ಅಷ್ಟು ಪರ್ಫೆಕ್ಟ್ ಆಗಿ ಜಜ್ಮೆಂಟ್ ಕೊಡ್ಬೋದು ಅದಕ್ಕೆ. ಈಗ ಅದು ರೆಫ್ರಿ ಬರ್ತಾರೆ ಅಂತ ಹೇಳ್ತಾರೆ. ಈಗ ರೆಫ್ರಿ ಬಂದು ಇಫ್ ಇಟ್ ಈಸ್ 100 clubs, 100 people ಅಂದರೆ ಅವರ ಮನೆಗೆ ಹೋಗಬೇಕಾದ್ರೆ 100 ಜನ ಮನೆಗೆ ಹೋಗಿ ಕುತ್ಕೊಂಡು ಚೆಕ್ ಮಾಡಿ ಮತ್ತೆ ಅವರು ಡಿಸಿಷನ್ ಮಾಡೋದು. ಆದರೆ ಇಲ್ಲಿಗ ಫೆಡರೇಷನ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಅದ್ರ ಬಗ್ಗೆ ಅಂತ ಹೇಳ್ಬೋದು. ಫೆಡರೇಷನ್ ಆಗಿ ಈಗ ನಮ್ಮ ಕೇರಳ ಸ್ಟೇಟ್ ಮತ್ತು ಕರ್ನಾಟಕ ಸ್ಟೇಟ್ನ ಆಲ್ಮೋಸ್ಟ್ ಜಾಗದಲ್ಲಿ ಒಂದು ಅಸೋಸಿಯೇಷನ್ ತರ ಮಾಡಿದ್ದಾರೆ. ಬಟ್ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸೋಸಿಯೇಷನ್ ಇಷ್ಟವರೆಗೆ ಫಾರ್ಮೇಷನ್ ಮಾಡಲಿಲ್ಲ ನಾವು. ಈಗ ಎಲ್ಲರೂ ನಾವೊಂದು ಲೈಕ್ ಮೈಂಡೆಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಸಿ ಒಂದು ಅಸೋಸಿಯೇಷನ್ ಮಾಡಿ, ಹಾಗೆ ಒಂದು ಅಸೋಸಿಯೇಷನ್ನ ಮುಖಾಂತರವೇ ರೆಫ್ರಿಗಳು ಹೋಗುವಂತ ಒಂದು ವ್ಯವಸ್ಥೆ ಮಾಡಬೇಕಂತ ನಾವು ಒಂದು ಆಲೋಚನೆ ಮಾಡಿದ್ದೇವೆ. ಎಲ್ಲ ಅಸೋಸಿಯೇಷನ್ನ ಮುಖಾಂತರವೇ ರೆಫ್ರಿಗಳನ್ನು ಕಳಿಸುವಂತ ಒಂದು ಇದು ಮಾಡಿದ್ದೇವೆ. ರೆಫ್ರಿಗಳಿಗೆ ಟ್ರೈನಿಂಗ್ ಕೊಟ್ಟರು, ಆಮೇಲೆ ಯಾರಾದರೂ ಟೂರ್ನಮೆಂಟ್ ಸಿಕ್ಕರೆ ರೆಫ್ರಿಗಳು ನಮ್ಮ ಅಸೋಸಿಯೇಷನ್ನ ಮುಖಾಂತರ ಹೋಗುವ ಒಂದು ವ್ಯವಸ್ಥೆಗೆ ನಾವು ಈ ಸಲ ಒಂದು ರಫೀಕ್ ಮತ್ತು ಅವರ ಫ್ರೆಂಡ್ಸ್ ನಾವೆಲ್ಲ ಸೇರಿ ಒಂದು ಆಲೋಚನೆ ಮಾಡಿದ್ದೇವೆ ಈ ಸಲ. ಸರ್, ಈಗ
ಪಿಜನ್ಗೆ ಹೇಳ್ತಾರೆ ಡಿಸೀಸ್ ಬರುತ್ತೆ, ಈ ನೆಕ್ ಟ್ವಿಸ್ಟೆಡ್ ಡಿಸೀಸ್ ಅಂತ. Yes. ಅದು ಒಂದು ಬಂದ್ರೆ ತುಂಬಾ ಮಂದಿ ಕೇಳಿದ್ದೇನೆ. It's a virus. ಇಟ್ಸ್ ಅ ವೈರಸ್. ಅಂದ್ರೆ 30-40 ಸತ್ತದ್ ನೋಡಿದ್ದೇನೆ. ಸೊ ಇಸ್ ದೇರ್ ಎನಿ ಮೆಡಿಸಿನ್ 100% effective? For my information, there is no medicine for that virus. Okay. But prevention, there is a medicine. Okay. One small injection is there. Okay. It will cost near about 5,000 rupees. Okay. We can give it to 50 pigeons. 50 pigeons. 50 pigeons. Okay. It's prevent, ಹೆಸರು not to ಹೇಳ್ಬೋದು? cure. ಹೆಸರು ಹೇಳ್ಬೋದು? ಹೆಸರು ನನ್ನ ಹತ್ರ ಇದೆ. I will give you later. ಓಕೆ ಓಕೆ ಶೂರ್ ಶೂರ್. ಅದು ಬಂದ ನಂತರ ಅದಕ್ಕೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ, ಬರದ ಹಾಗೆ ಮಾಡ್ಬೋದು. ಮತ್ತೆ ಇನ್ನೊಂದು ಹೇಳ್ತಾರೆ ಪಾಕ್ಸ್ ಅಂತ ಹೇಳ್ತಾರೆ, ಮಳೆಗಾಲದಲ್ಲಿ ಬರುತ್ತೆ. ಅದಕ್ಕೆ ಏನಾದರೂ ಒಂದು ಫಾಕ್ಸ್ಗೆ ಇದೆ ನಂತರ ಫಾಕ್ಸ್ ಫೈನ್ ಅಂತ ಒಂದಿದೆ. ಓಕೆ. ಫಾಕ್ಸ್ ಫೈನ್ ಅಂತ ಒಂದು ಟ್ಯಾಬ್ಲೆಟ್ಸ್ ಇದೆ. Okay. ಅದು ಪರ್ ಡೇ 2 ಕೊಟ್ಟರೆ ಓಕೆ ಅದನ್ನು ಪ್ರಿವೆಂಟ್ ಮಾಡ್ತದೆ, ಅದನ್ನು ಹೋಗಲಾಡಿಸ್ತದೆ. ಮತ್ತೆ ಒಂದು ನಮ್ಮ ಸಾದಾ ನಾವು ಈಗ ಯೂಸ್ ಮಾಡುವಂಥ ಕಾಲ್ಗೇಟ್ ಟೂತ್ ಪೇಸ್ಟ್, ಓಕೆ ಸಾಲ್ಟ್. ಓಕೆ. ನಾನು ನಿಮಗೆ ಕಾಲ್ಗೇಟ್ ಟೂತ್ ಪೇಸ್ಟ್ ನಾನು ಫೋಟೋ ತೋರಿಸ್ತೇನೆ. ಸಾಲ್ಟ್ ಅದನ್ನು ಅಪ್ಲೈ ಮಾಡಿದರೆ 2 ಡೇಸಲ್ಲಿ ಆ ಬಾಕ್ಸ್ ಕೆಳಗೆ ಬೀಳ್ತದೆ. ಓಕೆ. ಮತ್ತೆ ಇನ್ನೊಂದು ಕಣ್ಣಿಂದ ನೀರು ಬರೋದು ಹೇಳ್ತಾರೆ, Yes, yes. ಅದಕ್ಕೆ ಏನು ಮಾಡ್ಬೋದು? ಅದಕ್ಕೆ ಕೂಡ ಮೆಡಿಸಿನ್ ಇದೆ, ಐ ಡ್ರಾಪ್ಸ್ ಇದೆ. ಓಕೆ. ಆ ಐ ಡ್ರಾಪ್ಸ್ ಅನ್ನು ಕೂಡ ನಾನು ನಿಮಗೆ ಕೊಡ್ತೇನೆ ಫೋಟೋ. ಓಕೆ ಶೂರ್. ಅದು ಒಂದು 2 ದಿವಸ ಹಾಕಿದರೆ ಪಾರಿವಾಳ ಕಣ್ಣೆಲ್ಲ ಕ್ಲೀನ್ ಆಗ್ತದೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಈ ಏನು ಹೇಳೋದು, ಅದಕ್ಕೆ ಸ್ಕಿನ್ ಹೋಗೋದು ಅಂತ ಹೇಳ್ತಾರೆ, ಅಂದ್ರೆ ಫೆದರ್ಸ್ ಹೋಗೋದು ನೆಕ್ ಹತ್ರ ಎಲ್ಲ. ಹೌದಾ? ಅದು ಮಳೆಗಾಲದಲ್ಲಿ ಈ ಫಸ್ಟ್ ಮಳೆ, ಹೊಸ ಪಾರಿವಾಳಕ್ಕೆ ಮಳೆ ಗಾಳಿ ಸ್ವಲ್ಪ ನೀರು ಬೀಳುವಾಗ ಅದಕ್ಕೆ ಅದರ ಕುತ್ತಿಗೆ ಹತ್ರ ಅದಕ್ಕೆ ನಾವು ಈಗ ನಮ್ಮ ಇದರಲ್ಲಿ ಹೇಳ್ತೇವೆ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೇವೆ ನಾವು ಅದಕ್ಕೆ ಅದು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಕಚ್ಚ ಬೀಳುವುದು ಅಂತ ಹೇಳ್ತೇವೆ. ಓಕೆ. ಕಚ್ಚ ಬೀಳುವುದು ಅಂತ. ಓಕೆ. ಅವಾಗ ನಾವು ಪಾರಿವಾಳಕ್ಕೆ ಹೆಸರು ಉಂಟಲ್ಲ, ಹೆಸರುವನ್ನು ಸ್ವಲ್ಪ ನೀರಲ್ಲಿ ಹಾಕಿ ಒಂದು 2-3 ದಿವಸ ಕೊಟ್ಟರೆ ಅದು ಸ್ವಲ್ಪ ಅದಕ್ಕೆ ಬೇಗ ಬರುತ್ತೆ. ಓಕೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಈಗ ಈ ಕೆಮ್ಮು ಟೈಪ್ ಬರುತ್ತೆ, ಅದು ಹೌದು ಕೆಮ್ಮು ಟೈಪ್ ಕಫ್ ಆಗೋದು. ಅಂದ್ರೆ ಕೆಲವು ಹೇಳ್ತಾರೆ ಇದು ಗ್ರೀನ್ ಗ್ರಾಮ್ಸ್ ಹಾಕೋದು ಎಲ್ಲ ಹಾಕಿದೆ, ಅದರೊಳಗಡೆ ಹುಳ ಇರುತ್ತೆ, ಅಲ್ಲಿ ಇದು ಇನ್ಫೆಕ್ಷನ್ ಆಗುತ್ತೆ ಅದರದ್ದು ಥ್ರೋಟ್ ಅಲ್ಲಿ. ಸೊ ಇಸ್ ದೇರ್ ಎನಿ ಮೆಡಿಸಿನ್ ಎಫೆಕ್ಟ್? ಎಸ್, ಅದಕ್ಕೆ ಇದು ಕೋಲ್ಡ್ ಫೈನ್ ಅಂತ ಹೇಳ್ತಾರೆ. ಕೋಲ್ಡ್ ಫೈನ್ ಅಂತ ಒಂದು ಮೆಡಿಸಿನ್ ಇದೆ. ಆ ಕೋಲ್ಡ್ ಫೈನ್ ಅನ್ನು ನಾವು ಅದಕ್ಕೆ 2 ಟ್ಯಾಬ್ಲೆಟ್ ದಿವಸ ಕೊಟ್ಟರೆ ಕೋಲ್ಡ್ ಫೈನ್ ಮೆಡಿಸಿನ್ ಅಂತ ನಿಮಗೆ ಸಿಗ್ತದೆ, ಬ್ಯಾಂಗ್ಳೂರಲ್ಲಿ ಸಿಗ್ತದೆ ಅಲ್ಲ, ಅದು ಕೊಟ್ಟರೆ ಅದರಲ್ಲಿ ಅದು ಕ್ಯೂರ್ ಆಗುತ್ತೆ. ಮತ್ತೆ ಈ ಮರಿ ನಾವು ಬ್ರೀಡಿಂಗ್ ಮಾಡುವಾಗ ಈ ಕಾಲಲ್ಲಿ ಎಲ್ಲ ಅದಕ್ಕೆ ವೀಕ್ನೆಸ್ ಬರುತ್ತೆ, ಕಾಲು ನಿಲ್ಲಲ್ಲ, ಅದಕ್ಕೊಂಥರ ವೀಕ್ನೆಸ್ ಟೈಪ್ ಅಲ್ಲ, ಒಂಥರ ಕೂರುದು ಅಂತ ಹೇಳ್ತೇವಲ್ಲ ನಮ್ಮ ಲೋಕಲ್ ಲ್ಯಾಂಗ್ವೇಜ್, ಕೂರುದು ಅಂದ್ರೆ ಇಟ್ಸ್ ಲೈಕ್ ಎ ಡಲ್. ಅದಕ್ಕೆ ಏನು ಮಾಡ್ಬೋದು? ಆಕ್ಚುಲಿ ಈ ನಾವು ನಮ್ಮ ಗೂಡಿನ ಒಳಗೆ ಹಾಕುವಂತ ನೆಟ್ಸ್ ಇದೆ ಅಲ್ಲ, ಹೌದು, ಅದು ಈಗ ನೀವು ಯಾವ ಪ್ರಾಣಿ ತಗೊಳ್ಳಿ, ಈವನ್ ಡಾಗ್ ಸಣ್ಣ ಪಪ್ಪಿ ತಗೊಂಡ್ರೆ ಕೂಡ ಅದರ ನೆಲ ನಮ್ಮ ಟೈಲ್ಸ್ ಎಲ್ಲ ಇದ್ರೆ ಅದು ಜಾರಿ ಅದರ ಕಾಲು ಅಗಲಾಗ್ತದೆ ಪಪ್ಪಿಯನ್ನು. ಅದೇ ಥರ ಈ ಪಾರಿವಾಳ ಕೂತ್ಕೊಳ್ಳುವ ಗೂಡಿನ ಕೆಳಗೆ ನಾವು ಅದಕ್ಕೆ ಏನೋ ಡೌನ್ ನೆಟ್ಸ್ ಹಾಕ್ತೇವೆ. ಆ ನೆಟ್ಸಿನ ಬದಲು ನಾವು ಪ್ಲೈವುಡನ್ನೇ ಹಾಕಿದರೆ ಅದು ಒಳ್ಳೆದಿರ್ತದೆ, ಸ್ವಲ್ಪ ಅದಕ್ಕೆ ಕಂಫರ್ಟಬಲ್ ಆಗಿ ನಿಲ್ಲಲಿಕ್ಕೆ ಶಕ್ತಿ ಇರ್ತದೆ, ಅಂದರೆ ಕಾಲಿಗೆ ಶಕ್ತಿ ಇರೋದಿಲ್ಲ. ಅದೇ ಒಂದು ಅದಕ್ಕೆ ನಾನು ಹೇಳಿದ್ರೆ ಬೇರೆ ಏನಿಲ್ಲ. ಕೆಳಗೆ ಚಿಕ್ಕ ಮರಿ ಇರುವಾಗ ಕಾಲಿಗೆ ಬಲ ಇರೋದಿಲ್ಲ, ಅದು ಗಟ್ಟಿ ಕುತ್ಕೊಳ್ಳುವ ಹಾಗೆ ಏನಾದರೂ ಒಂದು ಜಾರದ ಹಾಗೆ ವ್ಯವಸ್ಥೆ ಮಾಡಿದ್ರೆ ಅದು. ಸೊ ಈಗ ನಿಮ್ಮಿಂದ ಏನಾದರೂ ಮೆಸೇಜ್ ಇದೆಯಾ? ಈಗ ರೇಸಿಂಗ್ ಬ್ರೀಡ್ ಮಾಡ್ತಾರೆ, ಸಾಕ್ತಾರೆ, ಇದು ಮಾಡೋರಿಗೆ ಏನಾದರೂ ಮೆಡಿಸಿನ್ ಸೊ ದ್ಯಾಟ್ ಇಟ್ ಈಸ್ ಎಫೆಕ್ಟಿವ್? ನೀವೇನಾದರೂ ಒಂದು ಕೆಲವರು ಫೈಂಡ್ ಮಾಡಿರ್ತಾರೆ, ಅಂದರೆ ಮನೆ ಮೆಡಿಸಿನ್ ಆ ಟೈಪ್ ಎಲ್ಲ ಏನಾದರೂ ನಿಮ್ಮ ಹತ್ರ ಆ ಟೈಪ್ ಇದೆಯಾ? ಈಗ ಈ ಪಾರಿವಾಳಕ್ಕೆ ಮೇಲೆ ಹಾರುವಾಗ ಬಿಸಿಲಿರ್ತದೆ. ಓಕೆ. ಮೇಲೆ ಹೋದಾಗೆ ಅದಕ್ಕೆ ಬಿಸಿಲು ತಡಿಲಿಕ್ಕೆ ನಾವು ಬೆಳಿಗ್ಗೆ ಒಂದು 20 ml 15 ml ಹಾರಿಸೋದಕ್ಕಿಂತ ಮುಂಚೆ ನಾರ್ಮಲ್ ವಾಟರ್ ಕೊಡ್ತೇವೆ ಅದಕ್ಕೆ. ಓಕೆ. ಈಗ ನಾವು ಅದಕ್ಕೆ ಮತ್ತೆ ಬಾಯಾರಿಕೆ ಆಗದ ಹಾಗೆ 15 ಇಲಾಚಿ ಓಕೆ ಅದನ್ನು 1 ಲೀಟರ್ ನೀರಲ್ಲಿ ಹಾಕಿ ಒಳ್ಳೆ ಕುದಿಸಬೇಕು. ಓಕೆ. ಒಳ್ಳೆ ಕುದಿಸಿದ ನಂತರ ಅದನ್ನು ನಾವು 1/4 ಲೀಟರ್ 250 mlಗೆ ಅದನ್ನು ತರಬೇಕು. ಓಕೆ. ಆ ನೀರನ್ನು ನಾವು 20 ml 15 ml ಕುದಿಸಿ ಹಾರಿಸಿದರೆ ಅದಕ್ಕೆ ಬಾಯಾರಿಕೆ ಆಗುವಂಥದ್ದು ಸ್ವಲ್ಪ ಕಮ್ಮಿ ಆಗ್ತದೆ. ಓಕೆ ಓಕೆ. ಹಾಗೆ ಹಾಕ್ತೇವೆ ಒಣ ದ್ರಾಕ್ಷಿ ಹಾಕಿ ಅದರ ನೀರು ಒಣ ದ್ರಾಕ್ಷಿ ಹಾಕಿದ್ರೆ ಕೂಡ ಬಾಯಾರಿಕೆ ಕಮ್ಮಿ ಆಗ್ತದೆ. ಮಿಸ್ಟರ್ ರಫೀಕ್ is going to show his 16.2 hours flying pigeon. Here we go. Gusto berbe kata ibu sangat mau bola. Pas lagi.
ಓಕೆ, ಈಗ ಇದು 16 ಗಂಟೆ 20 ನಿಮಿಷ ತೆಗಿಬೋದಾ ಅದನ್ನು? ಬೊಬ್ಬೆ ಬೊಬ್ಬೆ ಈಗ ನೋಡ್ಬೋದು ಇವರು ಒಳ್ಳೆ ಸೆಟ್ಟಿಂಗ್ ಮಾಡಿದ್ದಾರೆ. ಒಳಗಡೆ ಲೈಟ್ ಇದೆ, ಇದಕ್ಕೆ ಟ್ರೇ ಇದೆ ಕ್ಲೀನಿಂಗ್ ಮಾಡೋಕ್ಕೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೆಟ್ಟಿಂಗ್ಸ್ ಎಲ್ಲ ಒಳ್ಳೆ ಇದೆ. ಇದೆಲ್ಲ ಇದರದ್ದು ಬೀಟ್ಸ್ ಎಲ್ಲ ಅದರದ್ದು ವಿಂಗ್ಸ್ ಮತ್ತೆ ಕಣ್ಣು ಜಸ್ಟ್ ವ್ಯೂವರ್ಸ್ ಅವರಿಗೆ. ವಿಂಗ್ಸ್ ಇದು ಓಪನ್ ಮಾಡಿ, ಇದಕ್ಕೆ ಅದು ಕಲಿ ಎಲ್ಲ ಹೇಳ್ತಾರಲ್ಲ ಅದು ದೊಡ್ಡದಾಗಿದೆ. ಓಕೆ, ಮತ್ತು ಇದು ಅದರದ್ದು ಫೀಟ್ ಅಲ್ಲ, ಇದು ಕಾಲು. ಸೊ ದಿಸ್ ಈಸ್ ಚಾಂಪಿಯನ್ ಪಿಜನ್ ಅಂತ ಹೇಳ್ಬೋದು. ಓಕೆ, ಇದಾ ಬೇರೆ ಯಾವುದಾದ್ರು ಇದೆಯಾ ನಿಮ್ಮದು ಕಲೆಕ್ಷನ್ ಅಲ್ಲಿ? ಇದಕ್ಕೆ ಬೂರಿ ಹೇಳೋದು ಈ ವರ್ಷದ್ದು. ಇದೆಷ್ಟು ಆರಿದೆ? ಇದು 14 ಆಗಿದೆ. ಓಕೆ, ಹಾಂ, ಟ್ರೈನಿಂಗ್ ಕೊಡ್ತಿದ್ದೀವಿ. ಓಕೆ, ಕಲರ್ ಒಂದು ಸ್ವಲ್ಪ ಚೇಂಜ್ ಉಂಟಲ್ಲ, ಒಂಥರ ವಿಂಗ್ಸ್ ಓಪನ್ ಮಾಡಿ. Now Mr. Rafiq is going to introduce all the people who work day and night to make this successful. So ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಅವರನ್ನು. ಖಲೀಲ್, ಓಕೆ, ಟ್ರೈನರ್, ಓಕೆ, ಮತ್ತೆ ವಹಾಬ್, ಓಕೆ, ಮೈನ್ ಟ್ರೈನರ್, ಓಕೆ, ಓಕೆ. ಓಕೆ, ಸೊ ನಂದು TA ಬ್ಲಾಗ್ ಟೀಮಿಂದ ನಿಮಗೆ ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್, ಆಲ್ ಅಪ್ಕಮಿಂಗ್ ಮ್ಯಾಚಸ್. ಇನ್ನೂ ನೀವು ಎಲ್ಲರದ್ದು ಬೀಟ್ ಹಾಕ್ತಾ ಇರಲಿ. ನಾನು ಮ್ಯಾಂಗ್ಳೂರ್ ಅವರಿಗೆ ಯಾರೆಲ್ಲ ಮಾಡ್ತಿದ್ದಾರೆ, ನಾನು ಟ್ರೈ ಮಾಡ್ತೇನೆ ನನ್ನ ಚಾನಲಲ್ಲಿ ತರಲಿಕ್ಕೆ. ಸೊ ನೀವೆಲ್ಲ ಇನ್ನೂ ಸಹ ಇದನ್ನು ಹಾರಿಸಬೇಕು. ಇದನ್ನು ಕಂಟಿನ್ಯೂ ಜರ್ನಿಯನ್ನು ತಗೊಂಡೋಗ್ಬೇಕು ಇನ್ನು ಮುಂದೆಗೆ, ಮತ್ತು ಇನ್ನೂ ಸಹ ಜಾಸ್ತಿ ಹಾರಲಿ ಅಂತ ಆಲ್ ದ ಬೆಸ್ಟ್ ಅಂತ ನಾನು ಇದು ಮಾಡ್ತೀನಿ. ಮತ್ತು ನಮ್ಮ ಚಾನಲ್ಗೆ ನೀವು ಟೈಮ್ ಕೊಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಈಸ್ ಒನ್ ಆಫ್ ದ ಸ್ಪಾನ್ಸರ್ ಆಫ್ ಮಿಸ್ಟರ್ ರಫೀಕ್. ಸೊ ತುಂಬ ಥ್ಯಾಂಕ್ಸ್ ಸರ್, ಇಂಥ ಹೆಲ್ಪ್ ಮಾಡಿ, ಸ್ಪಾನ್ಸರ್ ಮಾಡಿ. ಯಾಕಂದರೆ ಇದಕ್ಕೆ ತುಂಬ ಖರ್ಚಾಗುತ್ತೆ. ಇಟ್ ಮೇ ಬಿ ಟ್ರೈನಿಂಗ್ ಡೇ ಆ್ಯಂಡ್ ನೈಟ್ ಕೂತ್ಕೊಳ್ಬೇಕು. ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. 750 rupees we are spending for 1 kg badam. Yeah. So even it may be cages. Main it's time. You need to give the time. ಮತ್ತು ನೀವು ಇದು ಈ ಹೇಳ್ತಾರಲ್ಲ, ನಮ್ಮದು ಈಗ ತುಳುನಾಡಲ್ಲಿ ಕಂಬ್ಳಸ್ ಹಾಕ್ತಾರೆ ಅಂತ ಹೇಳ್ತಾರೆ. ಇಟ್ಸ್ ಸೇಮ್, ಈಕ್ವಲ್ ಟು ದಟ್. Not telling it's a time waste, but it's a sport. It's an adventure sport. Yes. So I try to cover this because my channel is travel and adventures. I want to show whole world that in Karnataka, Mangalore, there are people who does this adventure sports still now, and they continue their journey. And I will try to cover all the people who are doing this, and all the best from my team. Thank you, sir. So ನಮ್ಮ ಊರ್ದಾರು ಎಂಕ್ ರಡ್ಡು ಪುದಕೊರಿ ಇದು ತಾಂಕೆರೆ ಫ್ಯಾನ್ಸಿದ ಬಾರಿ ಪೊರ್ಲುಂಡು ಎಂಕ್ ದಾದ ಮನ್ಪಿನಿ ಸಿರಾಸಿ ಮಸ್ತ್ ಥ್ಯಾಂಕ್ಸ್ ರಫೀಕ್ ಬಾಯ್ ರಡ್ಡು ಪುದಕೊರಿ ಎಂಕ್ ಬಾರಿ ಪೊರ್ಲುಂಡು
देख दादा मन पेर नेक ಒಂದು ಕಲರ್ ಜಾಮನ್ ಓಕೆ ಫಸ್ಟ್ ಥ್ಯಾಂಕ್ಸ್